ಜನರು ಮೃತರಾಗಿದ್ದಾರೆ. ನಮ್ಮ NSOನ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಆಗಿರ್ತಕ್ಕಂಥ ವಿಜಯ್ ಅವರ ನೇತೃತ್ವದಲ್ಲಿ ಬಹಳ ಸಂತೋಷ ಆಗುತ್ತೆ. ಎರಡನೇ ಬಾರಿ ನಾವೊಬ್ಬ ಉಸ್ತುವಾರಿ ಸಚಿವನಾಗಿ ಮೊದಲದಕ್ಕಿಂತ ಇನ್ನೂ ದೊಡ್ಡ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನವನ್ನು ತಗೊಂಡಿರ್ತಕ್ಕಂಥ ಎಲ್ಲ ಪ್ರತಿಭಾ ಪುರಸ್ಕಾರರಿಗೆ ಒಂದು ಪುರಸ್ಕಾರವನ್ನು ಮಾಡತಕ್ಕಂಥ ಈ ಸಭೆಯಲ್ಲಿ ವಿಶೇಷವಾಗಿ ನಮ್ಮ ಈ ಸಭೆಯ ಅಧ್ಯಕ್ಷತೆ ಹಾಗೂ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವಿಜಯ್ ಅವರಿಗೆ ನಾನು ಗೌರವವನ್ನು ಕೊಡ್ತಾ, ನಮ್ಮ ಪಕ್ಷದ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಪ್ರಸನ್ನ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಶ್ರೀಯುತ ಯೋಗೇಶ್ ಅವರೇ, ಶಿವಕುಮಾರ್ ಅವರೇ, ರಮೇಶ್ ಅವರೇ, ನಮ್ಮ ಯಮುನಾ ಅವರೇ, ಶೇಷಾದ್ರಿ ಅವರೇ, ನಮ್ಮ ಕಲೀಂ ಪಾಷಾ ಅವರೇ, ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಕಾಶಿ ಅವರೇ, ವಿಜಯ್ ಅವರೇ, ಮುರುಘರಾಜ್ ಅವರೇ, ಆದರ್ಶು, ಮತ್ತು ಆ ಕಡೆ ಜಿತೇಂದರ್, ಮೋಹಿಬು, ಮತ್ತೆ ವೇದಿಕೆ ಹಿಂಭಾಗದಲ್ಲಿ ಇರ್ತಕ್ಕಂಥ ಸಾಕಷ್ಟು ಜನರು ಮುಖಂಡಿದ್ದಾರೆ. ಹೆಚ್ಚು ಸಮಯ ತಗೊಳ್ಳಕ್ಕೆ ಹೋಗೋದಿಲ್ಲ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಆಯೋಜಿಸಲಿಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಸ್ನೇಹಿತರು ಆಗಿರ್ತಕ್ಕಂಥ ಶ್ರೀಯುತ ಚೇತೇಂದ್ರ ಅವರೇ, ಮಧುಸೂದನ್ ಅವರೇ, ಹರ್ಷಿತ್ ಅವರೇ, ಚರಣ್ ಅವರೇ, ರವಿ ಅವರೇ, ಹಾಗೂ ಎಲ್ಲ NSOನ ಎಲ್ಲ ಪದಾಧಿಕಾರಿಗಳಿರ್ಬೋದು, ಎಲ್ಲರೂ ಸ್ನೇಹಿತರೆ. ಒಂದೇ ಒಂದು ನಿಮಿಷ ಇಲ್ಲಿ ಈ ಕಡೆ ಮಕ್ಕಳ ಒಂದೇ ಒಂದು ನಿಮಿಷ ಸೈಲೆನ್ಸ್. ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಬಹಳ ಸಂತೋಷ ಆಗ್ತದೆ. ಇವತ್ತು ಪ್ರತಿಭಾ ಪುರಸ್ಕಾರ ಮತ್ತು ಈ ನೋಟ್ ಬುಕ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ಆಯೋಜಿಸಿದ್ದಾರೆ. ನಾನು ವಿಜಯ್ ಅವರು ಇಲ್ಲ ಮಧುವರೇ 3ನೇ ತಾರೀಕು ಬರಬೇಕು, ಈ ಕಾರ್ಯಕ್ರಮದ ಹೋದ್ಸತಿ ನೀವು ಬಂದಿದ್ರಿ. ನಾನು ಹೇಳಿದೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ನೀವು ಮಾಡ್ಕೊಳ್ಳಿ, ಇಲ್ಲ ನೀವು ಬರಲೇಬೇಕು ಅಂದರು. ನಾನು ಕೇಳಿದಾಗ ಒಂದೇ ಒಂದು ವಿಚಾರ ಕೇಳಿದೆ, ಯಾಕೆಂದರೆ ನಮ್ಮ ಪಕ್ಷದೊಳಗೆ ಯಾವುದಾದ್ರೂ ಒಂದು ನಮ್ಮ ಸಹಕಾರವನ್ನು ನಾವು ಕೇಳ್ತಕ್ಕಂಥದ್ದು ನಮ್ಮ ಪದ್ಧತಿ. ಆದರೆ ವಿಜಯ್ಗೆ ಹೇಳಿದೆ, ಇಲ್ಲಪ್ಪ ನಾನು ಬರ್ತೀನಿ, ಆಯಿತು, ನಾನೇನು ಸಹಾಯ ಮಾಡಬೇಕು? ಇಲ್ಲ ಸರ್, ನೀವು ಬಂದರೆ ಸಾಕು. ನಾನು ಹೇಳಿದೆ, ಇಲ್ಲ ನಮ್ಮ ಮುಖಂಡರೆಲ್ಲ ಕೇಳ್ತಾ ಇದ್ದಾರೆ, ಏನಾದ್ರು ಸಹಾಯ ಮಾಡಬೇಕು? ಇಲ್ಲ, ನೀವು ಬಂದರೆ ಸಾಕು ಅಂತ ಹೇಳಿ. ಆದರೆ ಇಷ್ಟೊಂದು ದೊಡ್ಡ ವಿಶಾಲ ಹೃದಯ ಇರ್ತಕ್ಕಂಥ ವಿಜಯ್ ಅವರು ಮತ್ತು ಅವರೆಲ್ಲರೂ ಸ್ನೇಹಿತರಿಗೆ ನೀವೆಲ್ಲರೂ ಚಪ್ಪಾಳೆಯನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ಸಹಕಾರ ತಗೊಂಡು ಸಹಾಯ ಮಾಡೋದು ಬಹಳ ಸುಲಭ. ಆದರೆ ಇಲ್ಲ ನಮ್ಮ ಶಕ್ತಿ ಮೇಲೆ ನಾವು ಮಾಡ್ತೀವಿ, ನಮ್ಮ ಆರ್ಗನೈಸೇಷನ್ ಮಾಡ್ತೀವಿ ಅಂತೇಳಿ ಸ್ವಂತ ಶಕ್ತಿ ಮೇಲೆ ಅವರ ಕೈಯಿಂದ ಹಣವನ್ನು ಹಾಕಿ ಮಾಡ್ತಕ್ಕಂಥದ್ರಲ್ಲಿ ಬಹಳ ವಿಭಿನ್ನವಾಗಿ ವಿಜಯ್ ಅವರು ಅವ್ರ ತಂಡದವರು ಮಾಡಿದ್ದಾರೆ. ಅದಕ್ಕೆ ನಿಮಗೆಲ್ಲರಿಗೂ ಕೂಡ ನಾನು ಕೈ ಮುಗಿದು ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪುರಸ್ಕಾರದ ಮೊತ್ತ ಇರ್ಬೋದು, ಇಲ್ಲಾಂದ್ರೆ ಪ್ರೆಸೆಂಟ್ ಏನು ಕೊಡ್ತಾರೆ ಅದು ಬಹಳ ದೊಡ್ಡದಲ್ಲ. ಆದರೆ ಇವತ್ತು ನಾನು ಉಸ್ತುವಾರಿ ಸಚಿವನಾದ ಮೇಲೆ ಇಡೀ ರಾಜ್ಯದಲ್ಲಿ ಮುಂಚೆ ಯಾವ ಸ್ಥಾನದಲ್ಲಿದ್ರಿ ಅಂತ ಹೇಳಿ ಹೇಳೋದಿಲ್ಲ, ಆದರೆ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನಕ್ಕೆ ತಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳಿದೆ. ಶಿಕ್ಷಣದಲ್ಲಿ ನಾವು 3ನೇ ಸ್ಥಾನ ಬಂದಿದ್ದೀವಿ. ಅದೆಲ್ಲ ಕಾರಣಕರ್ತರು ನೀವು, ನಿಮ್ಮ ಸಹಕಾರ, ನೀವೇನು ದುಡಿಮೆ ಮಾಡ್ತೀರಿ, ನೀವೇನು ಓದನ್ನ ಚೆನ್ನಾಗಿ ತಗೊಳ್ತೀರಿ. ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ ತಗೊಂಡಿದ್ದೀರಿ. ಅದಕ್ಕೆ ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಅವರ ಎಲ್ಲ ಪೋಷಕರು ಕೂಡ ನಿಮಗೇನು ಸಹಕಾರವನ್ನು ಮಾಡಿದ್ದಾರೆ, ಈ ಸಾಧನೆಗೆ ಸಹಕಾರವನ್ನು ನಿಮ್ಮ ತಂದೆ ತಾಯಿಯವ್ರ ಮೂಲಕನೂ ಮತ್ತು ನಿಮ್ಮ ಶಿಕ್ಷಕರ ವರ್ಗದವರು ಇರ್ಬೋದು, ಇಲಾಖೆ ವರ್ಗದವರು ಇರ್ಬೋದು, ಎಲ್ಲರೂ ಕೂಡ ನೀವೇನು ಮಾಡಿದ್ರು ಅವರು ಕೂಡ ನಾನೊಬ್ಬ ಶಿಕ್ಷಣ ಸಚಿವನಾಗಿ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದನ್ನು ಮುಂದುವರಿಸಿ ಅದು ಯಾವತ್ತೂ ಕೂಡ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬಹಳ ಒಳ್ಳೆಯದು. ಯಾಕೆಂದರೆ ಇಂಥ ಪ್ರತಿಭಾ ಪುರಸ್ಕಾರನ ಪ್ರತಿಭೆಗಳನ್ನು ಐಡೆಂಟಿಫೈ ಮಾಡೋದು, ಅವರಿಗೆ ಇಂಥ ಸ್ಟೇಜಲ್ಲಿ ಗೌರವವನ್ನು ಕೊಡೋದು ನಮಗೂ ಪುಣ್ಯ ಭಾಗ್ಯ. ನಿಮಗೆ ಪುರಸ್ಕಾರ ಮಾಡ್ತಕ್ಕಂಥದ್ರಲ್ಲಿ ನಾವು ಭಾಗಿಯಾಗ್ತೀವಿ ಅಂತ ಹೇಳಿದ್ರೆ ಅದು ನಿಮ್ಮ ಸಾಧನೆಯಿಂದ ಅಂತ ಹೇಳಿದ್ರೆ ನಮಗೆ ಹೆಮ್ಮೆ ಅನಿಸುತ್ತದೆ. ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಅಂತಕ್ಕಂಥದ್ದು. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ, ನನಗೆ ಒಂದು ಸ್ವಲ್ಪ ಕಾರ್ಯನಿಮಿತ್ತ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಮ್ಮ ಜಿಲ್ಲೆ ಅಲ್ಲದೆ ಬೇರೆ ಬೇರೆ ಕಡೆ ಕೂಡ ಈ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಾ ಇದೆ, ನಿಮಗೆಲ್ಲ ಗೊತ್ತಿದೆ, ಭೂಕುಸಿತ ಎಲ್ಲ ಏನಾಗ್ತಾ ಇದೆ.
ನಾವೆಲ್ಲರೂ ಕೂಡ ಮಂತ್ರಿಗಳಿಗೆ ನಮ್ಮ ಜಿಲ್ಲೆ ಅಂತ ಬೇರೆ ಬೇರೆ ಕಡೆಗೂ ಕೂಡ ನೀವು ಹೋಗಿ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಅದಕ್ಕೆ ಇವತ್ತು 2 ಕಡೆ ಹೋಗ್ತೀವಿ. ಇವತ್ತು ಭಟ್ಕಳಕ್ಕೆ ಹೋಗ್ತಾ ಇದ್ದೀನಿ ಬೇರೆ ಕೆಲಸ, ಅಲ್ಲಿಂದ ಮುಗಿಸ್ಕೊಂಡು ಶಿರೂರಲ್ಲಿ, ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಟಿವಿ ಮಾಧ್ಯಮದಲ್ಲೆಲ್ಲ ನೋಡಿದ್ರಿ, ಅಲ್ಲೂ ಕೂಡ ನಾವು ಭೇಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗುತ್ತೆ. ವೇದಿಕೆ ಮೇಲೆ ಇರ್ತಕ್ಕಂಥ ಮತ್ತೆ ನಮ್ಮ ಅಧ್ಯಕ್ಷರು ಮತ್ತು ವಿಜಯ್ ಅವರ ಅಪ್ಪಣೆನೂ ಕೂಡ ನಾನು ಕೇಳ್ತೀನಿ, ನಾವು ಮಾತಾಡಿ ಮುಂದೆ ಹೋಗ್ತಕ್ಕಂಥ ನನಗೆ ವ್ಯವಸ್ಥೆ ಮಾಡಿ, ಯಾಕೆಂದ್ರೆ ಅದು ಬಹಳ ಮುಖ್ಯ. ಅದು ಕೂಡ ಇದು ಮುಖ್ಯನೇ, ಅಲ್ಲೂ ಕೂಡ ನಾನು ಹೋಗೋದ್ರಿಂದ ದಯವಿಟ್ಟು ನನಗೆ ನಿಮ್ಮ ಅಪ್ಪಣೆಯನ್ನು ಕೇಳ್ತೀನಿ. ಮತ್ತೆ ಎಲ್ಲ ವೇದಿಕೆಯಲ್ಲಿರೋರು ನಾನು ಒಬ್ಬನೇ ಆಚೆ ಹೋಗ್ತೀನಿ, ನೀವೆಲ್ಲ ಇರಲಿ, ಇಲ್ಲಾಂದ್ರೆ ಅವ್ರಿಗೆ ಮನಸ್ಸಿಗೆ ಬೇಜಾರಾಗ್ತದೆ. ಇಲ್ಲೂ ಕೂಡ ಯಾರು ಕೂಡ ಬರೋದು ಬೇಡ, ಯಾಕಂದ್ರೆ ನನ್ನ ಪಾಡಿಗೆ ನಾನು ಹೊಡ್ತೀನಿ. ಆದ್ರೆ ಮಕ್ಕಳಿಗೆ, ಯಾಕಂದ್ರೆ ಇಲ್ಲಿ ಎಲ್ಲ ಸರ್ಕಾರಿ ಶಾಲೆಯವರು ಮಾತ್ರ ಬಂದಿರೋದು, ಇಲ್ಲಿ ಸಂಪೂರ್ಣವಾಗಿ ಸರ್ಕಾರಿ ಶಾಲೆಯವರ ಕೈ ಎತ್ತಿ ಎಲ್ಲರೂ ಅಷ್ಟೇ, ಬಹಳ ಸಂತೋಷ ಆಗ್ತದೆ. 10ನೇ ಕ್ಲಾಸ್ ಅವರು ಎಷ್ಟು ಜನರು ಇದ್ರಿ? 10ನೇ ಕ್ಲಾಸ್ ಅವರು ಇಲ್ಲಿ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಓಕೆ, ಇಲ್ಲಿ ಯಾರು ಬರ್ತಿಲ್ಲ, ಓಕೆ, ನೋ ಪ್ರಾಬ್ಲಮ್. ಸೊ ನನ್ನ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಮಕ್ಕಳು ಕೂಡ, ಸೊ ಫಸ್ಟ್ ಇಯರ್ PUC ಬಂದಿರೋರು, ಮೊನ್ನೆ ನೀವೆಲ್ಲ ಕೆಲವರು 1, 2, 3 ಎಕ್ಸಾಮ್ ತಗೊಂಡ್ರಿ, ಹೌದಾ? ಕೆಲವರೆಲ್ಲರೂ ಕೂಡ ಕೆಲವು ವಿಚಾರಗಳನ್ನ ತಗೊಂಡ್ರಿ. ನನಗೆ ಬಹಳ ಸಂತೋಷ ಆಗ್ತದೆ. ನಾನೊಬ್ಬ ಶಿಕ್ಷಣ ಸಚಿವನಾಗಿ ಮಾನ್ಯ ಸಿದ್ದರಾಮಯ್ಯ ಅವರು, ನಮ್ಮ ಮುಖ್ಯಮಂತ್ರಿಗಳು, ನನ್ನ ಇಲಾಖೆ ಬಹಳ ದೊಡ್ಡ ಇಲಾಖೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಸುಮಾರು 40% ಸರ್ಕಾರಿ ನೌಕರರು ಎಲ್ಲಿದ್ದಾರೆ ಅಂದ್ರೆ ನಮ್ಮ ಇಲಾಖೆಯಲ್ಲಿದ್ದಾರೆ. ಟೀಚರ್ಸು ಬೇರೆ ಬೇರೆಯವರೆಲ್ಲರೂ ಕೂಡ 40% ಇದ್ದಾರೆ ಇವತ್ತು. ಆದ್ರೆ ನೀವೆಲ್ಲ ಹೆಮ್ಮೆ ಪಡಬೇಕು, ಈ ಚಪ್ಪಾಳೆ ನಿಮ್ಮ ಟೀಚರ್ಸಿಗೆ ಹೋಗ್ಬೇಕು, ಮಾನ್ಯ ಸಿದ್ದರಾಮಯ್ಯರಿಗೆ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ, ಬೆಸ್ಟ್ ಟೀಚರ್ಸ್ ಆರ್ ಇನ್ ಗವರ್ಮೆಂಟ್ ಸ್ಕೂಲ್, ಬೇರೆ ಸ್ಕೂಲಲ್ಲಿ ಇಲ್ಲ. ಅವ್ರನ್ನ ಯಾರ ಟೀಚರ್ಸ್ನ ನಾನೊಬ್ಬ ಮಿನಿಸ್ಟ್ರು ಮಧು ಬಂಗಾರಪ್ಪ ಕೆಲಸ ಕೊಡಿಸ್ಬಿಡ್ಬೋದು, ಇಲ್ಲಾಂದ್ರೆ ಅಧ್ಯಕ್ಷರು ಕೊಡಿಸ್ಬೋದು, ಇನ್ನೊಬ್ರು ಕೊಡಿಸ್ಬೋದು ಅಂತೇಳಿ ಬರೋದಿಲ್ಲ. ಯಾರು ಶಿಕ್ಷಣ ಇಲಾಖೆಯಲ್ಲಿ ಟೀಚರ್ಸ್ ಇದ್ದಾರೆ